ಎಲ್ಲರೂ ಮಾಡ್ತಾರೆ. ಜನವರಿಯಲ್ಲಿ ವಿಜೇಂದ್ರ ಅವರು ರಾಜ್ಯಾಧ್ಯಕ್ಷ ಸ್ಥಾನ ಕಳ್ಕೊಳ್ತಾರೆ ಅಂತೇಳಿ ಮಧು ಬಂಗಾರಪ್ಪನವರು ಹೇಳಿದ್ದಾರೆ. ನೋಡಿ, ಎಂಥ ಪರಿಸ್ಥಿತಿಯಲ್ಲೂ ಕೂಡ ನಮ್ಮ ಪಾರ್ಟಿ ಏನಿದೆನೋ ಒಂದು ಸರಿ ಅಧ್ಯಕ್ಷರಾಗಿ ಮಾಡಿದ ನಂತರ ಅವ್ರ ಅವಧಿ ಏನಿದೆ ಅದೆಲ್ಲ ಕೂಡ ಪೂರ್ಣ ಆಗಬೇಕಾಗುತ್ತೆ. ಆ ಅವಧಿ ಪ್ರಕಾರ ಮುಂದಕ್ಕೇನು ಅವಧಿ ಮುಗಿದ ನಂತರ ಯಾರು ಆಗಬೇಕನ್ನೋ ನೋಡ್ತದಲ್ಲಿ ಎಂಥ ಪರಿಸ್ಥಿತಿಯಲ್ಲೂ ಕೂಡ ನಮ್ಮ ರಾಜ್ಯಾಧ್ಯಕ್ಷರಂಥ ವಿಜೇಂದ್ರನ್ನ ಬದಲು ಮಾಡೋಕ್ಕೆ ಹೋಗಲ್ಲ. ಯಾಕಂದರೆ ಇವತ್ತು ಪಾರ್ಟಿಯನ್ನು ಕಟ್ಟೋಂಥ ವಿಚಾರದಲ್ಲಿ ಕಿರಿಯರಾಗಿರ್ಬೋದು, ಸಣ್ಣವರಾಗಿರ್ಬೋದು, ಆದರೆ ಕೂಡ ಇವತ್ತು ಪಕ್ಷದಲ್ಲಿದ್ದಂಥವ್ರನ್ನ ಕೆಲವು ಭಿನ್ನಾಭಿಪ್ರಾಯ ಇರ್ಬೋದು, ಇಲ್ಲ ಅನ್ನೋಕ್ಕೋಲ್ಲ. ಅವರು ಕೂಡ ಮುಂದಿನ ದಿನಗಳಲ್ಲಿ ಕಾನ್ಫಿಡೆನ್ಸ್. ಇವತ್ತು ಉದಾಹರಣೆಗೆ ಹೇಳ್ಬೇಕಂದ್ರೆ ಒಂದು ಕಡೆ ಬಸವರಾಜ್ ಪಾಟೀಲ್ ಅವರು ಯತ್ನಾಳ್ ಒಂದು ಟೀಮು, ಒಂದು ಕಡೆ ವಿಜೇಂದ್ರರು ಒಂದು ಟೀಮ್ ಅಂದೇಳಿ 2 ಟೀಮ್ ಅಂದೇಳಿ ಏನು ಹೊರಟಿದ್ದಾವೆ, ಎಲ್ಲರೂ ಉದ್ದೇಶ ಒಂದೇ, ಪಾರ್ಟಿ ಕಟ್ಟಬೇಕಂದೇಳಿ. ಅವರು ಏನು ಶಕ್ತಿವಂತರಿದ್ದಾರೆ, ಇವರು ಶಕ್ತಿವಂತರಿದ್ದಾರೆ. ಮುಂದಿನ ದಿನಗಳಲ್ಲಿ ಎಲ್ಲರೂ ಕೂಡ ಬ್ಯಾಲೆನ್ಸ್ ಮಾಡ್ಕೊಡೋಂಥ ಕೆಲಸ ಪಾರ್ಟಿ ಮಾಡುತ್ತೆ. ಆರೋಪ ಮಾಡ್ತಾ ಇದ್ದಾರೆ ಸರ್ ಒಬ್ರಿಗೊಬ್ರು, ಅವ್ರು ಸರಿ ಇಲ್ಲ ಅಂತ ಇವರು ಸರಿ ಇಲ್ಲ. ಎಂಥ ಪರಿಸ್ಥಿತಿಯಲ್ಲಿ ಕೂಡ ಹೌದು, ಎಲ್ಲ ಒಂದು ಕಡೆ ಆರೋಪಣೆ ಮಾಡ್ತಿರ್ಬೋದು, ಅವರು ಸರಿಯಿಲ್ಲ ಇವರು ಸರಿಯಿಲ್ಲ ಅಂತ ಹೇಳ್ತಾ ಇರ್ಬೋದು. ಆಲ್ರೆಡಿ ಡೆಲ್ಲಿ ನಾಯಕರು ಹೋದಂಥ ಟೈಮಲ್ಲಿ ಕೂಡ ಅವರು ಕೂಡ ಏನು ತಿಳಿಸ್ಬೇಕೋ ತಿಳಿಸೋಂಥ ಕೆಲಸ ಕೂಡ ಮಾಡಿದ್ದಾರೆ. ಇವ್ರಿಗೆ ಏನು ಹೇಳಬೇಕು ಇವ್ರಿಗೆ ಹೇಳೋಂಥ ಕೆಲಸ ಕೂಡ ಮಾಡಿದ್ದಾರೆ. ಇದರೆಲ್ಲರೂ ಕೂಡ ಸರಿಪಡಿಸೋಂಥ ಕೆಲಸ ಮುಂದಿನ ದಿನಗಳಲ್ಲಿ ಪಾರ್ಟಿ ಮಾಡುತ್ತೆ. ಸರ್, ನಿನ್ನೆ ರೇಣುಕಾಚಾರ್ಯ ಅವ್ರ ನೇತೃತ್ವದಲ್ಲಿ ಸೋಮಶೇಖರ್ ರೆಡ್ಡಿ ಮಾಜಿ ಶಾಸಕರೆಲ್ಲ ಸಭೆ ಮಾಡಿದ್ದಾರೆ. ಯತ್ನಾಳ್ ಅವ್ರ ಮೇಲೆ ದೂರು ಕೊಡಬೇಕು. ನೋಡಿ, ನಾನೇನು ಹೇಳ್ತೀನಿ, ಇದನ್ನ ಯಾಕೆ ನನಗೇನು ಹೇಳ್ತಾ ಇದೆ ಅಂತ, ಇದು ಯಾಕೆ ಆಗಬೇಕು? ಯತ್ನಾಳ್ ಅವರು ಕೂಡ BJPನೇ, ವಿಜೇಂದ್ರ ಅವರು ಕೂಡ BJPನೇ, ಇನ್ನೊಬ್ರು ಕೂಡ BJPನೇ. ಯಾಕಂದ್ರೆ ಯಾವುದು ಕೂಡ ಕೆಲವೊಂದು ಸಂದರ್ಭದಲ್ಲಿ ಗುಂಪುಗಾರಿಕೆ ಆದಂಥ ಟೈಮಲ್ಲಿ ಈ ರೀತಿ ಆಗ್ತಿರ್ತಾವೆ. ನಾನು ಯಾವ ಗುಂಪುಗಾರಿಕೆ ಆಗೋದು ಬೇಡ. ಉಚ್ಚಾಟನೆ ಮಾಡೋದ್ರಿಂದ ಏನು ಪ್ರಯೋಜನ ಆಗುತ್ತೆ? ಇವತ್ತು ಯತ್ನಾಳ್ ಅವರೇನು ಸಣ್ಣವರ, ಅವರು ಕೂಡ ಕೇಂದ್ರದಲ್ಲಿ ಮಂತ್ರಿ ಆದಂಥವ್ರು, ರಾಜ್ಯದಲ್ಲಿ ಕೂಡ ಕೆಲಸ ಮಾಡಿದಂಥವ್ರು, ಶಾಸಕರಿದ್ದಂಥವ್ರು, ಇಲ್ಲಿದ್ದಂಥವ್ರು ಕೂಡ ಏನು ಸಣ್ಣವರಲ್ಲ, ಅವರು ದೊಡ್ಡವರು ಇದ್ದಾರೆ, ಅವರು ಕೂಡ ಕೆಲಸ ಮಾಡಿದಂಥವ್ರು, ಎಲ್ಲರೂ ಕೂಡ ಅನುಭವದಿದ್ದಂಥ ರಾಜಕಾರಣಿಗಳು ನಾವೆಲ್ಲರೂ ಇದ್ದೀವಲ್ಲ, ಎಲ್ಲರೂ ಸೇರಿದ್ರೆ ಮಾತ್ರ ಪಾರ್ಟಿ ಆಗುತ್ತೆ. ಇವತ್ತು ಕಾಂಗ್ರೆಸ್ಸಿನ ಕ್ರೆಡಿಬಿಲಿಟಿ ಕಳ್ಕೊತಾ ಇದೆ. ದಿನಕ್ಕೆ ಕೂಡ ಅವರು ವರ್ಚಸ್ಸನ್ನು ಕಳ್ಕೊಂಡಂಥ ಟೈಮಲ್ಲಿ ಮುಂದಿನ ದಿನಗಳಲ್ಲಿ ಕಾಂಗ್ರೆಸ್ಸಿನ ಮುಂದಿನ ಅಧಿಕಾರಕ್ಕೆ ಬರಲಿಕ್ಕೋಸ್ಕರವಾಗಿ ನಾವೇನು ಮಾಡಬೇಕನ್ನೋಂಥ ಪ್ರಯತ್ನ ಮಾಡ್ಕೋಬೇಕಲ್ಲಿ. ನಮ್ಮಲ್ಲಿ ಕಚ್ಚಾಟ ಮಾಡಿದ್ರಿಂದ ಬೇರೆಯವ್ರಿಗೆ ಲಾಭ ಆಗುತ್ತೆ. ಹಂಗಾಗಿ ಮುಂದಿನ ದಿನಗಳಲ್ಲಿ ನಾವು ಸಣ್ಣ ಸಣ್ಣ ಸಮುದಾಯಗಳನ್ನ ಒಂದು ಮಾಡ್ಕೋಬೇಕು. ಮುಂದಿನ ದಿನಗಳಲ್ಲಿ ನಾವು 2028ಕ್ಕೆ ಅಧಿಕಾರಕ್ಕೆ ಬರಬೇಕಾದ್ರಿಂದ ಎಲ್ಲ ಹಿಂದುಳಿದಂಥ ಸಮುದಾಯಗಳು ಇವತ್ತು ಸಣ್ಣ ಸಣ್ಣ ಸಮುದಾಯಗಳು ಒಂದು ಮಾಡಿಕೊಂಡು ಈ ಮೈಕ್ರೋ ಕಮ್ಯುನಿಟಿ ಯಾವ ಸಣ್ಣ ಸಣ್ಣ ಇದಾವೋ ಅವೆಲ್ಲರೂ ಕೂಡ ಸರಿ ಮಾಡಿಕೊಂಡ್ರೆ ಮಾತ್ರ ನಾವು ಮುಂದಕ್ಕೆ ಅಧಿಕಾರ ಬರಲಿಕ್ಕೆ ಅನುಕೂಲ ಆಗುತ್ತೆ. 27ನೇ ತಾರೀಕು ದಾವಣಗೆರೆಯಲ್ಲಿ ಸಮಾವೇಶ ಇಟ್ಕೊಂಡ್ರೆ ಶಕ್ತಿ ಪ್ರದರ್ಶನ ನಿಮ್ಮ ಗಮನಕ್ಕೆ ಇದೆ? ಅಲ್ಲ, ನನಗೇನು ಗಮನಕ್ಕಿಲ್ಲ. ನಾನು ಅಲ್ಲಲ್ಲ ನೋಡ್ರಿ, ಅದು ಯಡಿಯೂರಪ್ಪನವರು ನಮ್ಮ ಹಿರಿಯ ನಾಯಕರು. ಹಿರಿಯ ನಾಯಕರು ಹುಟ್ಟೆಹಬ್ಬದ ಮಾಡ್ಕೊಂಡಂಥ ಟೈಮಲ್ಲಿ ಅದನ್ನ ಆಹ್ವಾನ ಕೊಡಬೇಕು, ಆಹ್ವಾನ ಕೊಡಬಾರ್ದು ಅನ್ನತ್ತೆ. ಎಲ್ಲರೂ ಕೂಡ ಹೋಗ್ತೀವಿ. ಅದರಲ್ಲಿ ಅಲ್ಲ, ಮೆಸೇಜ್ ಅನ್ನೋ ಪ್ರಶ್ನೆನಿಲ್ಲ. ಇವತ್ತು ಯಡಿಯೂರಪ್ಪನವರು ಪ್ರಶಾಂತಿತ ನಾಯಕರವರು, ಎಲ್ಲರಿಗೆ ಬೇಕಾದಂಥ ಒಬ್ಬ ನಾಯಕರಿದ್ದಾರೆ. ಅವ್ರು ಹುಟ್ಟಿದಬ್ಬ ಮಾಡ್ತಾರೆ, ಎಲ್ಲರೂ ಹೋಗೇ ಹೋಗ್ತಾರೆ. ಅವ್ರು ಯತ್ನಾಳ್ ಅವರು ಕೂಡ ಬಂದೇ ಬರ್ತಾರೆ. ಯಾಕಂದರೆ ಪಾರ್ಟಿ ನಾಯಕರು ಎಲ್ಲರೂ ಕೂಡ ಹೈಕಮಾಂಡ್ ಕೂಡ ಬರುತ್ತೆ. ಮಾಡಬೇಕು ಅಂತೇಳಿ ಪಾರ್ಟಿ ತೀರ್ಮಾನ ತೊಗೊಂಡ್ರೆ ನಾವು ಯಾರು ಕೂಡ ಯಡಿಯೂರಪ್ಪರ ಬಗ್ಗೆ ಭಿನ್ನಾಭಿಪ್ರಾಯ ಇಲ್ಲ. ಅವರು ನಮ್ಮ ಶಕ್ತಿವಂತ ನಾಯಕರಿದ್ದಾರೆ. ಅವರು ಹುಟ್ಟಿದಬ್ಬ ಆಚರಣೆಯಲ್ಲಿ ಎಲ್ಲರೂ ಕೂಡ ಹೋಗೇ ಹೋಗ್ತೀವಿ.